ನಮಸ್ತೆ ಎಲ್ಲರಿಗೂ. ಬನ್ನಿ ಗುರುಗಳ ಮಾರ್ಗದರ್ಶನ ಏನಿದೆ ನೋಡೋಣ. ಎಷ್ಟು ಹೇಳಿದ್ರು ನೆಗೆಟಿವಿಟಿನ ಕ್ಲಿಯರ್ ಮಾಡ್ಕೊಳ್ತಾ ಇಲ್ಲ ಅನ್ನುವಂಥದ್ದು ಇದೆ. ಓಕೆ, ಯು ಆರ್ ಯೂನಿಕ್. ನೀವು ತುಂಬಾ ಸ್ಪೆಷಲ್ ನಿಮ್ಮ ಗುರುಗಳಿಗೆ. ಕಟ್ ಕ್ಲಿಯರ್ ಕ್ಯಾನ್ಸಲ್ ಮಾಡ್ಕೊಳ್ಳಿ, ಹಳೆಯದನ್ನೆಲ್ಲ ಬಿಟ್ಟಾಕಿ, ಹೊಸ ಜೀವನನ ನೋಡಿ ಅಂದ್ರೆ ನೋಡ್ತಾ ಇಲ್ಲ. ನಿಮ್ಮ ಚಕ್ರಗಳನ್ನ ಫ್ರೀ ಮಾಡ್ಕೊಳ್ಳಿ, ಯಾರನ್ನು ಬಂಧನದಲ್ಲಿ ಇಡಬೇಡಿ. ನಿಮ್ಮ ಚಕ್ರ ಬ್ಲಾಕೇಜ್ ಅಲ್ಲಿ ಇದ್ರೆ, ಬಂಧನದಲ್ಲಿ ಇದ್ರೆ, ಸೊ ಅದನ್ನ ರಿಮೂವ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ತುಂಬಾ ಬೇಜಾರಾಯ್ತು, ತುಂಬಾ ದುಃಖ ಆಯ್ತು, ನನ್ ಮೇಲಿನ ಕೋಪನ ಬೇರೆಯವ್ರ ಮೇಲೆ ತೀರಿಸ್ಕೊಳ್ತೀನಿ, ಈ ತರದನ್ನೆಲ್ಲ ಮಾಡಬೇಡಿ. ಓಕೆ, ಸೊ ಕೋಪದಲ್ಲಿ ಕುಯ್ಕೊಂಡಿದ್ ಮೂಗು ಆಮೇಲೆ ಬರೋದಿಲ್ಲ ಅನ್ನುವಂಥದ್ದು. ಜೊತೆಗೆ ತುಂಬಾ ಇಂಪಾರ್ಟೆಂಟ್ ಏನ್ ಹೇಳಿ ಲೈಫಲ್ಲಿ, ಪೀಸ್ ಆಫ್ ಮೈಂಡ್. ಅದು ಇಂಪಾರ್ಟೆಂಟ್. ನಿಮ್ಮ ಸೋಲ್ ಜರ್ನಿ ಇದೆ, ನೀವು ತುಂಬಾ ಸ್ಪೆಷಲ್ ಇದ್ದೀರಾ, ನೀವು ತುಂಬಾ ಯೂನಿಕ್ ಆಗಿದ್ದೀರಾ. ಹಾಗಾಗಿ ನೀವು ಬೇರೆ ಯಾರ ಜೊತೆನೂ ನಿಮ್ಮನ್ನ ನೀವು ಕಂಪೇರ್ ಮಾಡ್ಕೊಳ್ಬೇಡಿ ಅನ್ನುವಂಥದ್ದು ಇದೆ. ಮೆಡಿಟೇಷನ್ ಮಾಡಿ, ಚಾಂಟ್ ಮಾಡಿ, ಜಾಸ್ತಿ ಪ್ರೇನ ಮಾಡಿ ಅನ್ನುವಂಥದ್ದು ಇದೆ. ಪ್ರಾರ್ಥನೆಗೆ ಇರುವಂತ ಶಕ್ತಿ ತುಂಬಾ ದೊಡ್ಡದು. ಸೊ ಹಾಗಾಗಿ ಪ್ರಾರ್ಥನೆನ ಮಾಡ್ತಾ ಇರಿ ಅನ್ನುವಂಥದ್ದು ಕೂಡ ಇದೆ. ಎಲ್ಲೋ ಒಂದ್ ಕಡೆ ನೀವು ತುಂಬಾ ಸ್ಟಕ್ ಎನರ್ಜಿಗೆ ಫೀಲ್ ಆಗ್ತೀರಾ, ಲೈಫ್ ಬ್ಯಾಲೆನ್ಸ್ ಅಲ್ಲಿ ಸಿಗ್ತಾ ಇಲ್ಲ ಅಂತ ಅನ್ಕೊಂಡ್ರೆ, ನಿಮ್ಮ ನೆಗೆಟಿವಿಟಿನ ಅಥವಾ ನಿಮ್ಮ ನೆಗೆಟಿವ್ ಥಿಂಕಿಂಗ್ ಅನ್ನ ನೀವು ತೆಗೆದುಹಾಕಿಲ್ಲ ಅಂತ. ಕಟ್ ಕ್ಲಿಯರ್ ಕ್ಯಾನ್ಸಲ್ ಅಂಡ್ ಫ್ರೀ ವಿಲ್ ಅಂತ ಹೇಳ್ತಾರೆ. ಸೊ ನೀವು ಸದ್ಯಕ್ಕೆ ಫ್ರೀ ಮಾಡಿ ಬಿಟ್ಬಿಡಿ ಎಲ್ಲಾನು. ನೀವೇನಾದ್ರೂ ಬಂಧನ ಮಾಡಿದ್ರೆ, ಏನಾದ್ರೂ ಕಟ್ ಹಾಕಿದ್ರೆ, ನಿಮ್ಮ ಚಕ್ರಗಳನ್ನ ಯಾರಾದ್ರೂ ಕಟ್ ಹಾಕಿದ್ರೆ ಅದನ್ನ ತೆಗೆಸ್ಕೊಳ್ಳಿ, ಅಥವಾ ಬೇರೆಯವ್ರ ಚಕ್ರನ ನೀವು ಕಟ್ ಹಾಕಿದ್ರೆ ಅದನ್ನು ಕೂಡ ತೆಗೆದುಹಾಕಿ ಅನ್ನುವಂಥದ್ದು. ಜೊತೆಗೆ ತುಂಬಾ ಯೂನಿಕ್, ಡಿಫ್ರೆಂಟ್ ಆಗಿ ನೀವು ಮೆಡಿಟೇಷನ್ ಮಾಡ್ತೀರಾ. ನೀವು ಮೆಡಿಟೇಷನ್ಗೆ ಕೂತಾಗ ಆ ಗುರುಗಳ ದರ್ಶನ ನಿಮ್ಗೆ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಗುರುಗಳ ದರ್ಶನ, ಮಾರ್ಗದರ್ಶನ ಎರಡು ಕೂಡ ನಿಮ್ಗೆ ಇದೆ ಅನ್ನುವಂಥದ್ದು ಕೂಡ ಇದೆ. ಸೊ ಎಲ್ಲೋ ಒಂದ್ ಕಡೆ ದಿನಾಗ್ಲೂ ಪ್ರಾಣಾಯಾಮ ಮಾಡೋದ್ರಿಂದ ನಿಮ್ಮ ಬ್ಯಾಲೆನ್ಸಿಂಗ್ ಎನರ್ಜಿ ನಿಮ್ಗೆ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಎಲ್ಲಿಗೆ ಹೋಗ್ಬೇಕು, ಯಾವ್ದು ದಾರಿ ಅನ್ನೋದು ನಿಮ್ಗೆ ಗೊತ್ತಿದೆ. ಸೊ ಅದನ್ನ ನೀವೊಬ್ರೇ ಧೈರ್ಯವಾಗಿ ಎದುರಿಸಿ, ನಿಮ್ಮ ಗುರುಗಳ ಆಶೀರ್ವಾದ ನಿಮ್ ಬೆನ್ನ ಹಿಂದೆ ಇರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಏನೋ ಒಂದು ಅಗ್ನಿ ಪರ್ವತ ಸ್ಫೋಟಗೊಂಡಂತ ಸುದ್ದಿ ಕೂಡ ಕೇಳ್ತೀವಿ ಅಥವಾ ನೋಡ್ತೀವಿ ಅನ್ನುವಂಥದ್ದು ಕೂಡ ಇದೆ, ಅಥವಾ ನೀವೇ ನೋಡಬಹುದು, ಆ ತರದ್ದು ಕೂಡ ಇದೆ. ಸೊ ನೀವು ಒಂಟಿ ಎಲ್ಲ ಅಂತ ಗುರುಗಳು ಹೇಳಿದ್ಮೇಲೆ ಯಾಕೆ ನೀವು ಯೋಚನೆ ಮಾಡ್ತೀರಾ? ಯೋಚನೆ ಮಾಡ್ಬೇಡಿ. ನಿಮ್ಮ ಸೋಲ್ ಗ್ರೂಪ್ ಇಂದ ನಿಮ್ಗೆ ಸಾಕಷ್ಟು ಸಹಾಯ ಕೂಡ ಸಿಗುತ್ತೆ ಅನ್ನುವಂಥದ್ದು ಇದೆ. ನಿಮ್ಗೆ ಯಾರತ್ರ ಆದ್ರೂ ಸಹಾಯ ಕೇಳ್ಬೇಕು ನಾನು ಅಂತ ಅನ್ಕೊಂಡಿದ್ರೆ, ಸಹಾಯನ ಕೇಳಿ, ಇದರಿಂದ ನಿಮ್ಗೆ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು. ಜೊತೆಗೆ ಗುರುಗಳು ನಿಮ್ಗೆ ಒಂದು ಸಹಾಯನ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ. ಸೊ ಅವ್ರ ಸಹಾಯನ ಯಾರ ಮುಖಾಂತರ ಕೊಡ್ತಾರೋ, ಹೇಗ್ ಕೊಡ್ತಾರೋ ಅದು ಅವರೇ ಡಿಸೈಡ್ ಮಾಡಿ ಕೊಡ್ಲಿ ಅಂತ ನೀವು ಗುರುಗಳಿಗೆ ಸರೆಂಡರ್ ಆಗಿ, ಆಗ ಅವರು ನಿಮ್ಮ ಮೇಲೆ ಇನ್ನ ಹೆಚ್ಚಿನ ಕರುಣೆನ ಮಾಡ್ತಾರೆ ಅನ್ನುವಂಥದ್ದು ಇದೆ. ಒಂದು ಮದುವೆ ವಿಚಾರಕ್ಕೆ ಸಾಕಷ್ಟು ಬಂಧನಗಳು ಆಗಿದೆ ಅನ್ನುವಂಥದ್ದು ಇದೆ. ಆ ಕಾರಣಕ್ಕಾಗಿ ಮದುವೆ ಆಗ್ತಾ ಇಲ್ಲ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಹೆಣ್ಮಗಳು ಮದುಮಗಳಾಗಿ ಎಷ್ಟು ಎಷ್ಟು ವರ್ಷದಿಂದ ಕಾಯ್ತಾನೆ ಇದ್ದಾಳೆ. ಒಂದಲ್ಲ ಒಂದು ಬಂಧನನ ಮಾಡ್ತಾನೆ ಇದ್ದೀರಾ. ಇನ್ನ ಎಷ್ಟು ಬಂಧನ ಅನ್ನೋದನ್ನ ಮಾಡ್ತೀರಾ? ಸೊ ಈಗ ಫ್ರೀ ಮಾಡಿ, ನೀವು ಕೊಟ್ಟಂತ ಮಾತನ್ನ ಉಳಿಸ್ಕೊಳ್ಳಿ ಅನ್ನುವಂಥದ್ದು. ಸೊ ಮದ್ವೆ ಮಾತುಕತೆಯಲ್ಲಿ ಏನೋ ಏರುಪೇರಾಗಿದೆ ಅನ್ನುವಂಥದ್ದು ಕೂಡ ಕೇಳಿಸ್ತಾ ಇದೆ. ಸೊ ಮದ್ವೆ ಮಾತುಕತೆಯಲ್ಲಿ ಏನೇ ಏರುಪೇರಾಗಿದ್ರು ಅದನ್ನ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ನಿಮ್ಮ ಸೋಲ್ ಗ್ರೂಪ್ ಇಂದ ಸಹಾಯ ಅನ್ನೋದು ಸಿಗುತ್ತೆ ಅನ್ನುವಂಥದ್ದು ಇದೆ. ಮರಿಬೇಡಿ, ಅನಾಥೋ ದೈವ ರಕ್ಷಕ ಅನ್ನುವಂಥದ್ದು. ದೈವ ಯಾವ್ದಾದ್ರು ಒಂದು ರೂಪದಲ್ಲಿ ಇದ್ದೇ ಇರುತ್ತೆ. ಸೊ ಅನಾಥರು ಅಂತ ಯಾರನ್ನೂ ಕರೆಯೋ ಹಾಗಿಲ್ಲ.
ಭೂಮಿ ಮೇಲೆ ಅನ್ನುವಂಥದ್ದು ಇದೆ. ಈವನ್ಲಿ ಹೇಳೋದಾದ್ರೆ ಸಂಬಂಧಿಕರೆಲ್ಲ ಬರೀ ಸಂಬಂಧದಲ್ಲಿ ಅಷ್ಟೇ ಇರ್ತಾರೆ. ಯಾರು ಸಿಂಗಲ್ ಆಗಿ ಅನಾಥರಾಗಿ ಇರ್ತಾರೋ ಅವ್ರಿಗೆ ಇಡೀ ಯೂನಿವರ್ಸಲ್ ಡಿವೈನ್ ಟೀಮೇ ಅವರಿಗೆ ಒಂದು ರಕ್ಷೆಯಾಗಿ ಸಂಬಂಧದಲ್ಲಿ ಟಚ್ ಅಲ್ಲಿ ಇರುತ್ತೆ. ಸೊ ಅದಕ್ಕೆ ಸಾಕ್ಷಿ ನಾನು ಕೂಡ ಅನ್ಕೊಳ್ಬಹುದು ನೀವು. ಹಾಗಾಗಿ ಯಾರನ್ನು ಇಲ್ಲಿ ಅನಾಥ, ಒಂಟಿ ಅಂತ ಅನ್ಕೊಳ್ಳೋ ಹಾಗಿಲ್ಲ. ಜೊತೆಗೆ ನಿಮ್ಮ ಮೇಲೆ, ನಿಮ್ಮ ಮಕ್ಕಳ ಮೇಲೆ, ನಿಮ್ಮ ಒಂದು ಮಗು, ಎಸ್ಪೆಷಲಿ ಮಗು ಮೇಲೆ ದೇವರ ಅನುಗ್ರಹ ಇದೆ, ಗುರುಗಳ ಅನುಗ್ರಹ ಇದೆ, ಅವರ ಆಶೀರ್ವಾದ ಇದೆ. ಸೊ ನಿಮ್ಮನ್ನ ಮತ್ತೆ ನಿಮ್ಗೆ ಹುಟ್ಟುವಂತ ಮಗುನ, ಅಥವಾ ನಿಮ್ಗೆ ಆಲ್ರೆಡಿ ಮಗು ಆಗಿರ್ಬಹುದು, ಎಸ್ಪೆಷಲಿ ಫೀಮೇಲ್ ಚೈಲ್ಡ್ ಇರಬಹುದು, ಅದಿರ್ಬಹುದು ದೇವ್ರೇನೋ ಒಂದು ಸೋಲ್ ಪರ್ಪಸ್ ವಿಚಾರಕ್ಕೆ ಇಲ್ಲಿ ಆಯ್ಕೆ ಮಾಡ್ಕೊಂಡಿದೆ. ಸೊ ಹಾಗಾಗಿ ಅದನ್ನ ನೀವು ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬೇಡಿ ಅನ್ನುವಂಥದ್ದು ಕೂಡ ಇದೆ. ನಿಮ್ ಕಡೆಯಿಂದ, ನಿಮ್ ಫ್ಯಾಮಿಲಿ ಕಡೆಯಿಂದ ಏನ್ ಪ್ರಾಮಿಸ್ ಆಗಿತ್ತು ಅದನ್ನ ಮುಂದುವರ್ಸ್ಕೊಂಡು ಹೋಗಿ, ಅದನ್ನ ಉಳಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ಸಾಕಷ್ಟು ಸಫರ್ ಮಾಡ್ತಾ ಇದ್ದೀನಿ, ನನ್ನ ಕೈಲಿ ಈಗ ಆಗ್ತಾ ಇಲ್ಲ, ಈಗ ಏನ್ ಮಾಡ್ಲಿ ಅಂತ ಹೇಳೋದಾದ್ರೆ, ಸೊ ಒಂದಷ್ಟು ಹೋಮ ಮಾಡಿ, ಮೆಡಿಟೇಷನ್ ಮಾಡಿ. ಹೋಮ ಯಾಕೆ ಮಾಡ್ಬೇಕು ಅಂದ್ರೆ ನವಗ್ರಹಗಳ ಶಾಂತಿ ತುಂಬಾ ಮುಖ್ಯ. ಅದು ಎಲ್ಲ ದೇವರ ಆವಾಹನೆ ಕೂಡ ಅಲ್ಲಿ ಇರುತ್ತೆ. ಎಲ್ಲರಿಗೂ ಮಾಡಿದ್ರು ಹೋಗಿ ತಲುಪೋದು ಆದಿಶಕ್ತಿ ದೇವಿಗೆನೆ, ಅಥವಾ ಎಲ್ಲ ಶಿವನಿಗೆ ಅಥವಾ ವಿಷ್ಣುಗೆ, ಯಾರ್ಯಾರು ಯಾವ್ಯಾವ ದೇವರನ್ನ ಪೂಜಿಸ್ತಿರೋ ಆಯಾ ದೇವರಿಗೆ ಹೋಗಿ ತಲುಪುತ್ತೆ. ಸೊ 9 ಗ್ರಹಗಳ ಆಟದಲ್ಲೇ ಎಲ್ಲರ ಜೀವನದ ಏರುಪೇರುಗಳು ನಡೆಯೋದು ಅಂತ ಎಲ್ರಿಗೂ ಗೊತ್ತಿದೆ. ಹಾಗಾಗಿ ಅದೊಂದು ಶಾಂತಿ ನಿಮ್ಗೆ ಜೀವನಕ್ಕೆ ಹೆಚ್ಚಿನ ಒಂದು ಸಫರಿಂಗ್ ಇಂದ ನಿಮ್ಮನ್ನ ರಿಲೀಫ್ ಕೊಡುತ್ತೆ. ಕೆಲವರಿಗೆ ಪಾಸ್ಟ್ ಲೈಫ್ ಎನರ್ಜಿ ಇದೆ, ಅದನ್ನ ರಿಮೂವ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಬದಲಾವಣೆಗಳನ್ನ ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಬಾಡಿಲಿ ಪಂಚಭೂತಗಳು ಕಂಟ್ರೋಲ್ ಅಲ್ಲಿ ಇಲ್ಲ ಅನ್ನುವಂಥದ್ದು ಇದೆ. ಕೆಲವು ಕಡೆ ತುಂಬಾ ಡ್ರೈನ್ ಇದೆ, ಕೆಲವು ಕಡೆ ತುಂಬಾ ವೆಟ್ ಇದೆ, ಕೆಲವು ಕಡೆ ತುಂಬಾ ಫೈರ್ ಆಗಿ ಇದೆ, ಹೀಟ್ ಜಾಸ್ತಿ ಇದೆ, ಕೆಲವು ಕಡೆ ಲೀಕೇಜ್ ಆಗ್ತಾ ಇದೆ, ಕೆಲವು ಕಡೆ ಸ್ಟ್ರೆಂತ್ ಇಲ್ಲ. ಟು ಬಿ ಹಾನೆಸ್ಟ್ ಆಗಿ ಹೇಳೋದಾದ್ರೆ ಇಲ್ಲಿ ನಿಮ್ಮ ಲಿವರ್ ಇರಬಹುದು, ಅಥವಾ ನಿಮ್ಮ ಯೂಟ್ರಸ್ ಇರಬಹುದು, ಅಥವಾ ನಿಮ್ಮ ಸುಸು ಮಾಡುವಂಥದ್ದು ಕಂಟ್ರೋಲಿಗೆ ಬರ್ತಾ ಇಲ್ಲ, ನೀರು ಇಲ್ಲ, ಡ್ರೈನ್ ಆಗ್ತಿದೆ ನಿಮ್ಮ ಬಾಡಿಲಿರುವಂಥ ವಾಟರ್ ಸಿಸ್ಟಮ್. ನಿಮ್ಮ ಚರ್ಮ, ನಿಮ್ಮ ಮಸಲ್ಸ್ ಎಲ್ಲ ತುಂಬಾ ಮಾಯಿಶ್ಚರ್ ಕಳ್ಕೊಂಡಿದೆ ಅನ್ನುವಂಥದ್ದು. ನಿಮ್ಮ ಬೋನ್ಸ್ಗೆ ಸ್ಟ್ರೆಂತ್ ಇಲ್ಲ ಅನ್ನುವಂಥದ್ದು. ಆ ಒಂದು ಬಾಡಿ ಒಂದ್ ಕಡೆ ಕೂಲ್ ಆಗಿ ಇರುತ್ತೆ, ಒಂದ್ ಕಡೆ ಕೈ ಕಾಲೆಲ್ಲ ತಣ್ಣಗಾಗುವಂಥದ್ದು, ಕೆಲವು ಕಡೆ ಬಿಸಿ ಆಗುವಂಥದ್ದು, ಈ ತರ ಆಗ್ತದೆ. ಇನ್ನ ನಿಮ್ ಮೈಂಡ್ ಅಂತೂ ಅಲ್ಲಲ್ಲೇ ಬ್ಲಾಂಕ್ ಆಗ್ತಿದೆ. ಕಣ್ಣುಗಳಿಗೆ ಬೆಳಕಿನ ಕಿರಣಗಳೇ ಹೋಗ್ತಾ ಇಲ್ಲ, ಮೆದುಳಿಗೆ ರಕ್ತ ಸಂಚಾರನೇ ಆಗ್ತಾ ಇಲ್ಲ, ಬಾಡಿ ನರ್ವ್ ಸಿಸ್ಟಮ್ ಅಲ್ಲಿ ಸರಿಯಾಗಿ ಬ್ಲಡ್ ಪಂಪ್ ಆಗ್ತಾ ಇಲ್ಲ. ಹೋಲ್ ಬಾಡಿ ಇನ್ಬ್ಯಾಲೆನ್ಸ್ ಅಲ್ಲಿ ಇದೆ. ಅದೇ ರೀತಿ ಪ್ರಾಕೃತಿಕವಾಗಿ ಕೂಡ. ಸೊ ಹಾಗಾಗಿ ನಿಮ್ಮ ಮೈಂಡ್, ಬಾಡಿ, ಸೋಲ್ ಏನಿದೆ ಒಂದು ಬ್ಯಾಲೆನ್ಸಿಗೆ ತರಬೇಕು. ಆಲ್ ಎಲಿಮೆಂಟ್ ಈಕ್ವಲ್ ಆಗಿ, ಅಂದ್ರೆ ಅದಕ್ಕೆ ತಕ್ಕನಂಗೆ ನಮ್ಮ ದೇಹದ ಪರಿಸ್ಥಿತಿಗೆ ಪಂಚಭೂತಗಳು ಯಾವ ರೀತಿಲಿ ಇರಬೇಕೋ ಆ ರೀತಿಲಿ ಇರಬೇಕು. ವಾತ, ಪಿತ್ತ, ಕಫ ಅಂತ 3 ಕಾನ್ಸೆಪ್ಟ್ ಏನಿದೆ ಅದನ್ನ ಫಾಲೋ ಮಾಡಿ. ವಾತದ ಬಾಡಿ ಇರೋರು ಅದಕ್ಕೆ ಸಂಬಂಧಪಟ್ಟಂಗೆ ರೆಮಿಡೀಸ್ ನ ಫಾಲೋ ಮಾಡಿ, ಕಫದ ಬಾಡಿ ಇರೋರು ಅದಕ್ಕೆ ಸಂಬಂಧಪಟ್ಟಂತ ರೆಮಿಡೀಸ್ ನ ಫಾಲೋ ಮಾಡಿ, ಪಿತ್ತಕ್ಕೆ ಸಂಬಂಧಪಟ್ಟಂತವ್ರು ಅದಕ್ಕೆ ಸಂಬಂಧಪಟ್ಟಂತ ರೆಮಿಡೀಸ್ ನ ಫಾಲೋ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಮೇ ಬಿ ನಿಮ್ಮ ಜೀವನದಲ್ಲಿ ಸಾಕಷ್ಟು ಒದ್ದಾಟ, ನರಳಾಟ ಎಲ್ಲವೂ ಕೂಡ ಇದ್ರೂ ಕೂಡ, ಸೊ ನೀವು ಲೈಫನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿದ್ದಕ್ಕೆ ಪ್ರಯತ್ನ ಪಟ್ಟಿದ್ದೆ ಆದ್ರೆ ಎಲ್ಲ ಗುರುಗಳ ಆಶೀರ್ವಾದ ನಿಮ್ ಮೇಲಿದೆ. ನಿಮ್ಗೆ ದೈವದ ಆಶೀರ್ವಾದದ ಜೊತೆಗೆ ಕಣ್ಣಿಗೆ ಕಾಣುವಂತ ಗುರುಗಳ ಆಶೀರ್ವಾದ ಕೂಡ ಇದೆ. ಕಣ್ಣಿಗೆ ಕಾಣದಂತ ಗುರುಗಳ ಆಶೀರ್ವಾದ ಕೂಡ ಇದೆ. ಸೊ ಕಲಿಯುಗದಲ್ಲಿ ಯಾರ್ಯಾರು ಗುರುವಿನ ಸ್ಥಾನಕ್ಕೆ ಏರಿದ್ರೋ ಅವರೆಲ್ಲರ ಆಶೀರ್ವಾದ ನಿಮ್ ಜೀವನದಲ್ಲಿ ಇದೆ. ನಿಮ್ ಜೀವನದಲ್ಲಿ ಏನೇ ನಡೀತಿದ್ರು ಖುಷಿಯಾಗಿ ಎದುರಿಸ್ರಿ, ವಿತ್ ಸ್ಮೈಲ್ ಅಲ್ಲಿ. ನಿಮ್ಮ ಗುರುಗಳು ನಿಮ್ಮಿಂದ ಏನನ್ನೂ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಓನ್ಲಿ ಒಂದೇ ಒಂದ್ ವಿಚಾರ ಅವರು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು, ನಿಮ್ಮ ಹತ್ರ ಕೇಳ್ತಾ ಇರೋದು, ಅದು ಏನು ಅಂದ್ರೆ ನಿಮ್ಮ ಮುಖದ ಮೇಲಿನ ನಗು. ನಿಮ್ಮ ಮುಖದ ಮೇಲಿನ ನಗು ಒಂದು ನಿಮ್ ಜೊತೆ ಇದ್ರೆ ನಿಮ್ಗೆ ಬರುವಂತ ಕೋಟ್ಯಾಂತರ ಸಮಸ್ಯೆಗಳನ್ನ ಅವರು ಹೀಗೆ ಚಿಟ್ಕೆ ಹೊಡೆಯೋದ್ರಲ್ಲಿ ಪರಿಹಾರ ಮಾಡ್ಬಿಡ್ತಾರೆ. ಸೊ ಹಾಗಾಗಿ ಈ ಚಿಟ್ಕೆ ಹೊಡೆದಿ ಅವರು ಪರಿಹಾರ ಮಾಡೋ ಅಷ್ಟರಲ್ಲಿ ನೀವು ನಿಮ್ ಮುಖದಲ್ಲಿ ನಗುನ ತಗೊಂಬನ್ನಿ. ಈಗ ಅರ್ಜೆಂಟ್ ಆಗಿ
ಎಮರ್ಜೆನ್ಸಿ ಇದೆ, ಎಲ್ರು ಜೋರಾಗಿ ನಕ್ಬಿಡಿ. ವೆರಿ ಗುಡ್. ಹಂಗಿರ್ಬೇಕು, ಹೇಳಿದ್ ಮಾತು ಕೇಳ್ಕೊಂಡು. ಲೈವ್ ಇನ್ ದ ಪ್ರೆಸೆಂಟ್. ಸೊ ಪ್ರೆಸೆಂಟ್ ಅಲ್ಲಿ ಇರಿ. ಹಿಂದೆ ಅದಾಯ್ತು, ಈ ಮುಂದೆ ಇದಾಯ್ತು, ಅವ್ರು ಹಾಗ್ ಮಾಡಿದ್ರು, ಇವ್ರು ಹೀಗ್ ಮಾಡಿದ್ರು, ಅವ್ರು ಅದಂದ್ರು, ಇವ್ರು ಇದಂದ್ರು, ಇವ್ರು ಇದನ್ ಕಿತ್ಕೊಂಡ್ರು, ಅವ್ರು ಅದನ್ ಕೊಂದ್ರು, ಇವ್ರು ಇದನ್ ತುಳಿದ್ರು, ಇವ್ರು ಇದನ್ನ ಬಳಸ್ಕೊಂಡು ಮೇಲ್ ಬಂದ್ರು. ವಾಟ್ ಎವರ್ ರೀಸನ್ ಯು ಹ್ಯಾವ್, ಲಿವ್ ಇಟ್. ನೀವ್ಯಾರು ಜಡ್ಜ್ ಮಾಡೋದಕ್ಕೆ? ನಿಮ್ ಲೈಫ್ ಎಷ್ಟಿದೆಯೋ ಅಷ್ಟು ನೋಡ್ಕೊಳ್ಳಿ. ನಾಳೆ ನಾನು ಅದ್ ಮಾಡ್ತೀನಿ, ನಾಳೆ ನಾನು ಈ ಕೆಲಸ ಮಾಡ್ತೀನಿ, ನಾಳೆ ಅದನ್ನ ತಗೊಂಡ್ಬರ್ತೀನಿ, ನಾಳೆ ನಾನು ಬದುಕ್ತೀನಿ, ಇವತ್ ನಾನು ಗೋಳಾಡ್ಬಿಡ್ತೀನಿ, ಇವತ್ ನಾನು ಕುಡ್ಕೊಂಡ್ಬಿಡ್ತೀನಿ, ನಾಳೆಯಿಂದ ಎಣ್ಣೆ ಬಿಡ್ತೀನಿ ಅಂತಾರಲ್ಲ, ಈ ತರದ ಕತೆ ಬೇಡ. ಈ ಕ್ಷಣಕ್ಕೆ ಈ ಕ್ಷಣ ಅಷ್ಟೇ ಸತ್ಯ. ಲೈವ್ ಇನ್ ದ ಪ್ರೆಸೆಂಟ್. ಟುಮಾರೋ ಈಸ್ ಮಿತ್, ಇಟ್ಸ್ ಆಲ್ವೇಸ್ ಟುಡೇ. ನಾಳೆ ಅನ್ನೋದು ಒಂದು ಮಿಸ್ಟರಿ, ರಹಸ್ಯ ಇದ್ದಂಗೆ. ಇವತ್ತಷ್ಟೇ ವಾಸ್ತವ, ಅದರಲ್ಲಿ ಬದುಕಿ ಅಂತ ಹೇಳ್ತಿದ್ದಾರೆ. ಸಾಧ್ಯ ಆದಷ್ಟು ಪ್ರಾಣಿ ಪಕ್ಷಿಗಳಿಗೆ ಆಹಾರನ ನೀರನ್ನ ಇಡಿ ಅನ್ನುವಂಥದ್ದು ಕೂಡ ಇದೆ. ಒಂದು ಮರದಲ್ಲಿ ಬಾಬಾರ ವಿಗ್ರಹ ಅಥವಾ ಯಾವುದೋ ಒಂದು ವಿಶೇಷವಾದಂತಹ ಗುರುಗಳ ವಿಗ್ರಹ ಮೂಡಿ ಬರುತ್ತೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಇದೆ. ಅದು ತಂತಾನಾಗೆ ಮೂಡಿ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಎಲ್ಲಾನು ನಂಬಕ್ ಹೋಗಬೇಡಿ. ಕೆಲವನ್ನ ನಂಬಿ ಕೆಲವನ್ನ ನಂಬಕ್ ಹೋಗ್ಬೇಡಿ ಅನ್ನುವಂಥದ್ದು ಇದೆ. ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ, ಯಾವುದು ಸರಿ ಯಾವುದು ತಪ್ಪು ಅನ್ನುವಂಥದ್ದು ಇದೆ. ಎಲ್ಲೋ ಒಂದ್ ಕಡೆ ಸಾಕಷ್ಟು ಗ್ರೋತ್ ನಿಮ್ಗೆ ಕಾಯ್ತಾ ಇದೆ. ಆ ಗ್ರೋತ್ನ ನಿಮ್ಮ ಜೀವನದಲ್ಲಿ, ಆ ಬೆಳವಣಿಗೆನ, ಆ ಯಶಸ್ಸನ್ನ ನಿಮ್ಮ ಜೀವನದಲ್ಲಿ ತರಬೇಕು ಅಂತ ನಿಮ್ಮ ಗುರುಗಳು ಸಾಕಷ್ಟು ಸಮಸ್ಯೆಗಳನ್ನ ಬಗೆಹರಿಸಿ ನಿಮ್ಮನ್ನ ಅಪ್ಗ್ರೇಡ್ ಮಾಡೋದಕ್ಕೆ ನೋಡ್ತಿದ್ದಾರೆ. ಆದ್ರೆ ನೀವು ಅದಕ್ಕೆ ತಯಾರೇ ಇಲ್ಲ. ಯಾಕೆ ತಯಾರಿಲ್ಲ ಅಂದ್ರೆ ನಿಮಗೆ ಬರೀ ಥರ್ಡ್ ಪಾರ್ಟಿ ಸಿಚುವೇಶನ್ ಬೇಕು. ಅವ್ರ ಜೀವನದಲ್ಲಿ ಏನ್ ನಡೀತಾ ಇದೆ, ಇವ್ರ ಮೈಂಡ್ ಅಲ್ಲಿ ಏನ್ ನಡೀತಾ ಇದೆ, ಅವ್ರು ಯಾರ ಜೊತೆ ಇದ್ದಾರೆ, ಇವ್ರು ಯಾರ ಜೊತೆ ಇದ್ದಾರೆ, ಅವ್ರು ನನ್ ಮಾತು ಕೇಳ್ತಿದಾರ, ಇವ್ರ ಮಾತು ಕೇಳ್ತಿದಾರ, ಇದ್ರಲ್ಲೇ ಮುಳುಗೋಗಿದೀವಿ. Be detached from people and situation. Detachment does not mean you run away from the people and situation. Let this no longer control you. ನೀವು ಇನ್ನೊಬ್ಬರನ್ನ ನೋಡ್ತಾ ಕೂತಿದ್ರೆ ಇನ್ನೊಬ್ರು ನಿಮ್ಮನ್ನ ಕಂಟ್ರೋಲ್ ಮಾಡ್ತಿರ್ತಾರೆ ನಿಮ್ಮ ಲೈಫನ್ನ. ನೀವು ನೀವಾಗಿ ಇರಿ, ನೀವು ನೀವಾಗಿ ಬದುಕಿ ಅನ್ನುವಂಥದ್ದು ಇದೆ. ನಿಮ್ಮ ಆಶೀರ್ವಾದನ ನಿಮ್ ಜೊತೆಲೆ ಇಟ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಇನ್ನೊಬ್ರ ಬಗ್ಗೆ ಯೋಚನೆ ಮಾಡ್ತಾ ಬೇರೆ ಯಾರಿಗೂ ನೀವು ಅದನ್ನ ಕೊಡಬೇಡಿ ಅವಕಾಶನ. ನಿಮ್ಮ ಜೀವನನ ಹಾಳು ಮಾಡೋದಕ್ಕಾಗ್ಲಿ ಅಥವಾ ದುರುಪಯೋಗ ಪಡಿಸ್ಕೊಳ್ಳೋದಕ್ಕಾಗ್ಲಿ ಅವಕಾಶನ ಕೊಡಬೇಡಿ. ಸೊ ನಿಮ್ಮ ಕನಸುಗಳನ್ನೆಲ್ಲ ಬರ್ದಿಡಿ. ಆ ಕನಸುಗಳನ್ನೆಲ್ಲಾನು ಕೂಡ ನನಸು ಮಾಡ್ತೀನಿ ಅನ್ನುವಂಥದ್ದು ಇದೆ. ನೀವು ಮಲ್ಕೊಬೇಕಾದ್ರೆ ಬಾಬಾನ ಅಥವಾ ಗುರುಗಳನ್ನ ನೆನ್ಸ್ಕೊಂಡು ಮಲ್ಕೊಳ್ಳಿ. ಇದರಿಂದ ನಿಮ್ಗೆ ಹೆಚ್ಚಿನ ಅನುಕೂಲಗಳು ಆಗತ್ತೆ, ಅವರು ರಕ್ಷೆ ಕೊಡ್ತಾರೆ ನಿಮ್ಗೆ ಅನ್ನುವಂಥದ್ದು ಕೂಡ ಇದೆ. ಎಲ್ಲ ದೇವರ ಮೂಲ ಒಂದೇ. ಜಾತಿ ಮತ ಧರ್ಮಗಳನ್ನ ಮೀರಿ ಎಲ್ಲರೂ ಒಂದಾಗಿ ಸಮಾಜ ಸೇವೆಯ ಕೆಲಸನ ಮಾಡಿ ಅನ್ನುವಂಥದ್ದು ಇದೆ. ಬೇರೆ ಬೇರೆ ರೀತಿಗಳಲ್ಲಿ, ಬೇರೆ ಬೇರೆ ವಿಧಾನಗಳಲ್ಲಿ, ಬೇರೆ ಬೇರೆ ರೀತಿಯ ಗುರುಗಳು ನಿಮ್ಮನ್ನ ತಲುಪ್ತಾರೆ ಅನ್ನುವಂಥದ್ದು ಇದೆ. ಮನುಷ್ಯರಿಗೆ ಗೊತ್ತಿಲ್ದಿರ ಇರಬಹುದು, ಬಟ್ ಗುರುಗಳಿಗೆ ಗೊತ್ತಿದೆ ಅನ್ನುವಂಥದ್ದು ಇದೆ. ಯಾರಿಗೆ ಅಗತ್ಯ ಬಿದ್ದಾಗ ಯಾರನ್ನ ಕರಿಬೇಕು ಅಂತ ಗೊತ್ತಾಗ್ಲಿಲ್ಲ ಅಂದ್ರೆ ಓಂ ಗುರುಭ್ಯೋ ನಮಃ ಅನ್ನುವಂಥ ಒಂದೇ ಒಂದು ಮಂತ್ರ ಹೇಳಿ, ನಿಮ್ಗೆ ಯಾವ ಗುರುಗಳು ಅವೈಲಬಲ್ ಆಗಿ ಇರ್ತಾರೋ ಆ ಗುರುಗಳು ಬಂದು ನಿಮ್ಮನ್ಗೆ ಸಹಾಯನ ಮಾಡ್ತಾರೆ ಅನ್ನುವಂಥದ್ದು ಇದೆ. ಶ್ರದ್ಧಾ ಸಬೂರಿ ಟ್ರಸ್ಟ್ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ನಂಬಿಕೆ ಇಡಿ, ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಉತ್ತರ ಅನ್ನೋದು ಇದ್ದೇ ಇದೆ. ಆ ಉತ್ತರಗಳು ನಿಮ್ಮ ಜೀವನಕ್ಕೆ ಬಂದೇ ಬರುತ್ತೆ ಅನ್ನುವಂಥದ್ದು ಇದೆ. ಸೊ ಮೆಡಿಟೇಷನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇನ್ ಅವರ್ ಲೈಫ್ ನೌ. ಸೊ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ತಿದ್ದಾರೆ. ಸೊ ಎಕ್ಸ್ಪ್ಲೋರ್ ಮಾಡಿ, ನಿಮ್ಮ ಕುಂಡಲಿನಿ ಶಕ್ತಿನ ಜಾಗೃತ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಸೊ ಭಗವದ್ಗೀತೆ ಇರ್ಬೋದು ಅಥವಾ ಗುರುಗಳ ಒಂದಷ್ಟು ಪುಸ್ತಕಗಳನ್ನ, ಪುರಾಣ ಪುಸ್ತಕಗಳನ್ನ ಓದಿ ಅನ್ನುವಂಥದ್ದು ಇದೆ. ಬೇರೆಯವ್ರು ನಿಮ್ಮನ್ನ ದುರುಪಯೋಗ ಪಡಿಸ್ಕೊಳ್ಳೋದಕ್ಕೆ ಅವಕಾಶನ ಕೊಡಬೇಡಿ. ಡಿವೈನ್ ಟೈಮಿಂಗ್ ಬರ್ತಾ ಇದೆ, ನೀವು ಅನ್ಕೊಂಡಿರೋದೆಲ್ಲವೂ ಕೂಡ ಆಗತ್ತೆ ಅನ್ನುವಂಥದ್ದು ಇದೆ. ಗುರುಗಳ ಸನ್ನಿಧಾನಕ್ಕೆ ಹೋಗಕ್ಕಾಗಿಲ್ಲ ಅಂತ ಬೇಜಾರು ಮಾಡ್ಕೊಬೇಡಿ. ಸೊ ಬರುವಂತೆ ಸಮಯದಲ್ಲಿ ಗುರುಗಳೇ ನಿಮ್ಮನ್ನ ಅಲ್ಲಿಗೆ ಕರ್ಸ್ಕೊಳ್ತಾರೆ ಅನ್ನುವಂಥದ್ದು ಇದೆ. ಸಾಧ್ಯ ಇರೋರು ಹೋಮ ಹವನ ಮಾಡ್ಕೊಳ್ಳಿ, ಇದು ಕೂಡ ನಿಮ್ಗೆ ಹೆಚ್ಚಿನ ಅನುಕೂಲನ ಮಾಡ್ಕೊಡುತ್ತೆ ಅಂತಾರೆ.
ಸೊ ಇಲ್ಲಿ 3 ಕಾರ್ಡ್ ಇಟ್ಟಿದ್ದೀನಿ. 3ರಲ್ಲಿ ಯಾವ್ದಾದ್ರು ಒಂದನ್ನ ಆಯ್ಕೆ ಮಾಡ್ಕೊಳ್ಳಿ. ಗುರುಗಳು ನಿಮ್ಗೇನ್ ಹೇಳ್ತಾರೆ ನೋಡೋಣ. ಸರೆಂಡರ್ ಮಾಡ್ಕೊಳ್ಳಿ ನಿಮ್ಮನ್ನ ಗುರುಗಳಿಗೆ ಅನ್ನುವಂಥದ್ದು ಇದೆ. ಸೊ ಶ್ರದ್ಧಾ ಭಕ್ತಿ ಇರ್ಲಿ ಅನ್ನುವಂಥದ್ದು ಕೂಡ ಇದೆ. ಓಕೆ, ಮೊದಲನೇದು ಯಾರು ಆಯ್ಕೆ ಮಾಡಿದೀರಾ? ಸೊ ಟ್ರೂತ್. ಸೊ ಏನೋ ಒಂದು ಸತ್ಯ ಮುಂದಿನ 44 ಗಂಟೆಗಳು ಇರಬಹುದು, 44 ದಿನಗಳ ಒಳಗೆ ನಿಮ್ಗೆ ಏನೋ ಒಂದು ಸತ್ಯ ಗೋಚರ ಆಗೋದ್ರಲ್ಲಿ ಇದೆ ಅನ್ನುವಂಥದ್ದು ಇದೆ. ಗುರುಗಳ ದರ್ಶನ ಕೂಡ ಆಗಬಹುದು, ನಿಮ್ಗೆ ಹೇಳೋದಕ್ಕಾಗೋದಿಲ್ಲ. ಸೊ ನೋಡೋಣ. ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ? ಎಕ್ಸ್ಪೆಕ್ಟ್ ಮಿರಾಕಲ್ ಅನ್ನುವಂಥದ್ದು ಇದೆ. ಇನ್ನ 10 ಗಂಟೆ ಅಥವಾ 10 ದಿನಗಳ ಒಳಗೆ 10 ದಳಗಳು ಅಂತ ಕೇಳಿಸ್ತಾ ಇದೆ. ಏನು 10 ದಳಗಳದು ಮೇ ಬಿ ಬಿಲ್ವ ಪತ್ರೆನ ಶಿವಾಲಯಕ್ಕೆ ಕೊಡ್ಬೇಕು ಅಂತ ಅನ್ನಿಸ್ತಾ ಇದೆ. ನೀವು ಅದನ್ನ ನಿಮ್ಗೆ ಇಷ್ಟ ಇದ್ರೆ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಏನೋ ಒಂದು ಎಕ್ಸ್ಪೆಕ್ಟ್ ಎ ಮಿರಾಕಲ್ ಅಂತ ಹೇಳ್ತಿದ್ದಾರೆ. ಮಿರಾಕಲ್ ಏನೋ ಬರೋದ್ರಲ್ಲಿ ಇದೆ ನಿಮ್ಮ ಜೀವನದಲ್ಲಿ. 51 ಮತ್ತೆ 51 ಮಿರರ್ ನಂಬರ್ ಕೂಡ ಕಾಣಿಸ್ತು ನಂಗೆ. ಸೊ ಎಸ್, ಒಂದು ಎಕ್ಸ್ಪೆಕ್ಟ್ ಮಾಡಿ ಏನೋ ಒಂದು ಮಿರಾಕಲ್ ನಿಮ್ ಜೀವನದಲ್ಲಿ ಬರೋದ್ರಲ್ಲಿ ಇದೆ. ನಾಟ್ ಎಕ್ಸ್ಪೆಕ್ಟೆಡ್ ಬಟ್ ಅನ್ಎಕ್ಸ್ಪೆಕ್ಟೆಡ್ ಈಸ್ ಎಕ್ಸ್ಪೆಕ್ಟೆಡ್. 25 ನಂಬರ್ ತುಂಬಾ ಇಂಪಾರ್ಟೆಂಟ್. 25ನೇ ತಾರೀಕು ಇರಬಹುದು, 25 ದಿನ ಇರಬಹುದು, 25 ವಾರಗಳ ಒಳಗೆ ನಿಮ್ಮನ್ನ ಮಣ್ಣಲ್ಲಿ ಮಣ್ಣು ಮಾಡ್ಬೇಕು ಅನ್ಕೊಂಡಿದ್ದವರು ಅವರೇ ಮಣ್ಣಲ್ಲಿ ಮಣ್ಣಾದ್ರು ಅನ್ನುವಂತ ಸುದ್ದಿನ ನೀವು ಕೇಳುವಂತ ಸಾಧ್ಯತೆ ಇದೆ. ನಾನಿಲ್ಲಿ ಯಾರಿಗೋ ಕೆಡುಕನ್ನ ಬಯಸ್ತಾ ಇಲ್ಲ. ಇಲ್ಲಿ ಬಂದಂತ ಸುದ್ದಿ ಸಾಂತ್ವನ ಏನಿದೆ ಅದು ನೀವು ಅನುಭವಿಸಿದಂತ ಶೋಚನೀಯ ಸ್ಥಿತಿ ಏನಿದೆ ಅದಕ್ಕೆ ಪರಿಹಾರ ಇರಬಹುದು. ಸೊ ನಿಮ್ಗೆ ತೊಂದರೆ ಮಾಡಿದವರು ಅವರ ಕರ್ಮ ರಿಟರ್ನ್ ಆಗಿ, ಇದು ಯಾರೂ ಶಿಕ್ಷೆ ಕೊಟ್ಟಿದ್ದಲ್ಲ, ಅವರ ಕರ್ಮ ರಿಟರ್ನ್ ಆಗಿ ಅವರು ಮಣ್ಣಲ್ಲಿ ಮಣ್ಣಾದ್ರು ಅನ್ನುವಂತ ಸುದ್ದಿನ ಕೇಳ್ತೀರಾ ಅನ್ನುವಂಥದ್ದು ಇದೆ. ಜೊತೆಗೆ ಭೂಮಿ ತಾಯಿಯ ಆಶೀರ್ವಾದ ಇದೆ. ಭೂಮಿನ ಕೊಂಡ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಭೂಮಿ ಒಳಗಿಂದ ಏನೋ ಒಂದು ವಿಗ್ರಹ ಶಿವಲಿಂಗ ಉದ್ಭವ ಆಗತ್ತೆ ಅನ್ನುವಂಥದ್ದು ಇದೆ. ಇದು ಹಳದಿ ಬಣ್ಣದ ವಿಗ್ರಹ ಉದ್ಭವ ಆಗತ್ತೆ ಅನ್ನುವಂಥದ್ದು ಇದೆ. ಅದು ಹೇಗ್ ಹಳದಿ ಬಣ್ಣ ಇರುತ್ತೆ? ಇಲ್ಲ ಸಾಲಿಗ್ರಾಮ ಶಿಲೆ ಇರುತ್ತೆ, ಇಲ್ಲ ಕೆತ್ತನೆ ಮಾಡಿರುವಂತ ಶಿಲೆ ಇರುತ್ತೆ, ಇಲ್ಲ ಸ್ಫಟಿಕ ಶಿಲೆ ನಾವು ನೋಡಿದೀವಿ, ಕೆಲವು ಕಡೆ ಮಾರ್ಬಲ್ ಶಿವಲಿಂಗ ಕೂಡ ನೋಡಿದೀವಿ. ಬಟ್ ಟ್ರಸ್ಟ್ ಮೀ, ಇದು ಯೆಲ್ಲೋ ಕಲರ್ ಇರುತ್ತೆ. ಯೆಲ್ಲೋ ಕಲರ್ ಶಿವಲಿಂಗನೇ ಉದ್ಭವ ಆಗಿದೆ. ಸ್ವಂತ ಉದ್ಭವ ಆಯ್ತು ಅಥವಾ ಮುಂಚೆನೆ ಮಾಡಿಟ್ರು, ನಂಗೆ ಅಲ್ಲಿ ಇದು ಅಷ್ಟೊಂದು ಮಾಹಿತಿ ಇಲ್ಲ ಇಲ್ಲಿ. ಬಟ್ ಅಲ್ಲಿ ಒಂದು ಭೂಮಿ ಒಳಗಿಂದ ಭೂಮಿ ತಾಯಿಯ ಒಡಲಿನಿಂದ ಶಿವ ಬರ್ತಾರೆ ಮೇಲೆ ಅನ್ನುವಂಥದ್ದು ಇದೆ. ಆ ಸಾಯೀಶ್ವರರ ಆಣೆ ಇದು ಅಂತ ಕೂಡ ಹೇಳ್ತಿದ್ದಾರೆ. ಏನು ಅಂತ ನಂಗೆ ಗೊತ್ತಿಲ್ಲ, ಬಟ್ ಆ ಥರದ್ದೇನು ಇದೆ ಇಲ್ಲಿ. ಒಳ್ಳೇದಾಗ್ಲಿ ಎಲ್ರಿಗೂ. ಯಾರು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಿದ್ದೀರಾ ಅವ್ರಿಗೂ ಕೂಡ ಹೆಚ್ಚಿನ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಭೂಮಿ ತಾಯಿ ಕೈ ಹಿಡಿತಾಳೆ, ಮಾಡಪ್ಪ ನೀನ್ ಕೆಲ್ಸನ ಅಂತ ಕೂಡ ಕೇಳಿಸ್ತಾ ಇದೆ. ಮಾಡಿ, ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ನಿಮ್ಮ ಹೆಸರಲ್ಲಿ ಯಾರೋ ಆಸ್ತಿ ತೆಗೆದು ಅವರು ಏನೋ ಮಾಡ್ತಿದ್ದಾರೆ ಭೂಮಿಲಿ ಒಳ್ಳೆ ಕೆಲ್ಸನ, ಬಟ್ ಅದರ ಬಗ್ಗೆ ಮಾಹಿತಿ ನಿಮ್ಗೆ ಇಲ್ಲ ಅಂತ ಕೂಡ ಇದೆ ಇಲ್ಲಿ. ಸೊ ಪೂರ್ವ ಜನ್ಮ ಕೃತ ಪುಣ್ಯ ಫಲನೋ ಪಾಪ ಫಲನೋ ಗೊತ್ತಿಲ್ಲ. ನಿಮ್ಮ ಸೀಕ್ರೆಟ್ ಅಡ್ಮೈರ್ಸ್ ಯಾರಿದ್ದಾರೆ, ನೀವ್ ಅವರಿಗೆ ಲಕ್ಕಿ ಅಂತ, ನೀವ್ ಅವರಿಗೆ ಸಿಗೋದಿಲ್ಲ ಅನ್ಬಿಟ್ಟು ನಿಮ್ಮ ಹೆಸರನ್ನ ಅವ್ರು ಚೆನ್ನಾಗಿ ಯೂಸ್ ಮಾಡ್ಕೊಳ್ತಿದ್ದಾರೆ. ಒಂದು ಫಿಲಂ ಕಾಮಿಡಿ ಇದೆಯಲ್ಲ, ಸೊ ನಮ್ದನ್ನ ನಮ್ಗಿಂತ ಹೆಚ್ಚಾಗಿ ಬೇರೆಯವರು ಉಪಯೋಗಿಸ್ಕೊಳ್ತಾರೆ. ಏನದು ಅಂದ್ರೆ ಹೆಸರು ಅಂತ. ಸೊ ನಿಮ್ಮ ಹೆಸರನ್ನು ಉಪಯೋಗಿಸ್ಕೊಂಡು ಅವ್ರು ತುಂಬಾ ದುಡ್ಡು ಮಾಡ್ತಿದ್ದಾರೆ. ಸೊ ಮಾಡ್ಲಿ, ಕರ್ಮ ರಿಟರ್ನ್ ಯಾವಾಗ ಆಗುತ್ತೋ ಹೇಗಾಗುತ್ತೋ, ಯಾರ್ಯಾರ ಒಂದು ಗೊತ್ತಿಲ್ಲ, ಅವ್ರವರಿಗೆ ಬಿಟ್ಟಂತ ಒಂದಷ್ಟು ಎನರ್ಜಿ ವೈಸ್ ಅಪ್ಡೇಟ್ ನಾವಿಲ್ಲಿ ಮಾತಾಡೋದು ಬೇಡ. ಸೊ ಒಳ್ಳೇದಾಗತ್ತೆ ಎಲ್ರಿಗೂ ಅನ್ನುವಂಥದ್ದು ಇದೆ. ಇದಿಷ್ಟು ನಿಮ್ಮ ಗುರುಗಳಿಂದ ನಿಮ್ಗೆ ಆಜ್ಞಾಪೂರ್ವಕವಾಗಿ ಬಂದಂತ ಮಾಹಿತಿ. ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಶ್ರೀ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೇದಾಗ್ಲಿ. ಜೊತೆಗೆ
ವಾಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ರಿಮೈನ್ ಸೆಂಟರ್ಡ್ ಇದೆ. ಸೊ ಓಂ ಸಾಯಿ ಶ್ರೀ ಸಾಯಿ ಜಯ ಜಯ ಸಾಯಿ ಅಂತ ಪ್ರಾರ್ಥನೆನ ಮಾಡಿ. ನಂಗೆ ಯಾರೋ ಇಲ್ಲಿ ಒಂದು ಮಗುಗೆ ಉಡುಪಿ ಕೃಷ್ಣನ ಅಲಂಕಾರ ಮಾಡಿ ಆನಂದ ಪಡ್ತಾ ಇರೋ ತರ ಕಾಣಿಸ್ತಾ ಇದೆ. ಯಾರು ಮಾಡಿದ್ರಿ ಆ ಫೋಟೋನ ನಂಗೂ ಕಳ್ಸ್ಕೊಡಿ, ನಾನು ನೋಡಿ ಖುಷಿ ಪಡ್ತೀನಿ. ಅಥವಾ ಕಮೆಂಟ್ ಅಲ್ಲಾದ್ರೂ ಹಾಕಿ. ಟೇಕ್ ಕೇರ್.